ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಸರ್ಕಾರ ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ಉದ್ಯೋಗಕ್ಕೆ, ಕೂಲಿ ಕಾರ್ಮಿಕರಿಗೆ ಸರ್ಕಾರಿ ಬಸ್ಸುಗಳನ್ನು ಉಪಯೋಗವಾಗುತ್ತಿವೆ ಎಂದು ಕರ್ನಾಟಕ ದ್ರಾಕ್ಷಿ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಹೇಳಿದರು. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶುಕ್ರವಾರ ಕರವೇ ಕನ್ನಡ ಸೇನೆ ವತಿಯಿಂದ ಉಚಿತ ಕಣ್ಣಿನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಂತರ ಮಾತನಾಡಿದ ಅವರು, ಹೊರ ಜಗತ್ತನ್ನು ನೋಡುವುದಕ್ಕೆ ಆನಂದಿಸಬೇಕಾದರೆ ಜೋಪಾನವಾಗಿ ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಬೇಕು. ಯಾವುದೇ ಒತ್ತಡ ತೆಗೆದುಕೊಳ್ಳಬೇಡಿ, ಆರಾಮಾಗಿರಿ. ದೇಹದ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಬಡಜನರಿಗೆ, ನಿರ್ಗತಿಕರಿಗೆ ಉಚಿತವಾಗಿ ಕಣ್ಣಿನ ಶಿಬಿರ ತಪಾಸಣೆ ಹಮ್ಮಿಕೊಂಡಿದ್ದು, ಕನ್ನಡ ಸೇನೆಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಆರಾಮದಾಯಕ ಪ್ರಯಾಣಕ್ಕೆ ಅನುಕೂಲಕರವಾಗುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೊಸ ಹೈಟೆಕ್ ಬಸ್ಸುಗಳನ್ನು ಬಿಟ್ಟಿದ್ದಾರೆ. ಅನೇಕ ಬಡ ಮಹಿಳೆಯರು ಪುಣ್ಯಕ್ಷೇತ್ರಗಳನ್ನು ನೋಡಿರಲಿಲ್ಲ, ತೀರ್ಥ ಯಾತ್ರೆಗೆ ಹೋಗುವುದಕ್ಕೆ ಆಗುತ್ತಿರಲಿಲ್ಲ. ರಾಜ್ಯದ ಲಕ್ಷಾಂತರ ಮಹಿಳೆಯರು ಈಗ ಸಂಭ್ರಮದಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆಗಳನ್ನು ಬಿಜೆಪಿಯವರು ಸಹಿಸಿಕೊಳ್ಳದೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ಆಗಿನ ಬಿಜೆಪಿ ಸರ್ಕಾರ 100 ಕೋಟಿಗೆ 500 ಕೋಟಿ ಕಾಮಗಾರಿಗಳ ಕಾರ್ಯಾದೇಶ ನೀಡಿದ್ದರು. ಗುತ್ತಿಗೆದಾರರು ಕಾಮಗಾರಿಗಳನ್ನು ನಿರ್ವಹಿಸದೇ ಇರುವ ಕಾರಣ ಅನೇಕ ಗುತ್ತಿಗೆದಾರರು ಬೀದಿಗೆ ಬರುವ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಬಿಜೆಪಿಯೇ ನೇರ ಹೊಣೆ ಆಗಿತ್ತು ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕವಾಗಿ ಜನರಿಗೆ, ಬಡವರಿಗೆ ಉಪಯೋಗವಾಗಲಿದೆ ಎಂದು ನಿರುದ್ಯೋಗ ಯುವಕರಿಗೆ ಬಹಳ ಅನುಕೂಲವಾಗಿದೆ. ರಾಜ್ಯ ಸರ್ಕಾರ ದಿವಾಳಿಯಾಗಿಲ್ಲ, ಒಳ್ಳೆ ಬಜೆಟ್ ಮಂಡಿಸಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಗ್ರಂಥಾಲಯ ನಿರ್ಮಿಸಿದ್ದಾರೆ, ಬಂಗಾರವನ್ನು ಖರೀದಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಕರ್ನಾಟಕ ದ್ರಾಕ್ಷಿ ನಿಗಮ ಮಂಡಳಿ ನಿಗಮದಿಂದ ಯುವಕ ಯುವತಿಯರಿಗೆ ಆಸಕ್ತಿ ಇರುವಂತಹ ವೈನ್ ಶಿಕ್ಷಣ ಕೋರ್ಸ್ ವಿದೇಶದಲ್ಲಿ ಮಾಡಿಸಿದ್ದಾರೆ. 20,000 ಖರ್ಚಾಗುತ್ತಿತ್ತು. ನಮ್ಮಲ್ಲಿ ಉಚಿತವಾಗಿ ಮನೆಯಿಂದಲೇ ಇದ್ದುಕೊಂಡು 1 ವಾರಗಳ ಕಾಲ ವೈನ್ ಶಿಕ್ಷಣ ಕೊಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕಾಂಗ್ರೆಸ್ ಮುಖಂಡರುಗಳಾದ ಬೊಸೆ ದೇವರಹಟ್ಟಿ, ಬೋಸರಂಗಪ್ಪ, ಧನಂಜಯ್ಯ, ದುರ್ಗಪ್ಪ, ಮಾಲೂರುಹಟ್ಟಿ ಗೌಡ ತಿಪ್ಪೇಸ್ವಾಮಿ, ಮಾಲೂರಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡಗೆರೆ ರಂಗಪ್ಪ, ತೊರೆಕೊಲಮ್ಮನಹಳ್ಳಿ ಆರ್ ಬಸವರಾಜ್, ಈ ಮಧು, ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಮುತ್ತಯ್ಯ, ಹೋಬಳಿ ಅಧ್ಯಕ್ಷ ಕೆಜಿ ಮಂಜುನಾಥ, ಕರವೇ ಕನ್ನಡ ಸೇನಾ ಮಹಿಳಾ ಹೋಬಳಿ ಅಧ್ಯಕ್ಷೆ ತಿಮ್ಮಮ್ಮ, ಚೆನ್ನ ಮಲ್ಲಯ್ಯ, ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಮಂಜುನಾಥ್, ಪ್ರೇಮ್ಕುಮಾರ್, ಕಾರ್ಯದರ್ಶಿ ಪ್ರಸನ್ನಕುಮಾರ್, ವಿದ್ಯಾರ್ಥಿ ಘಟಕ ಕಾರ್ಯದರ್ಶಿ ಭರತ್ ಪಟೇಲ್, ನಾಗರಾಜ, ಓ ತಿಪ್ಪೇಶಸ್ವಾಮಿ, ನಗರದ ಘಟಕ ಅಧ್ಯಕ್ಷ ಶಿವಮೂರ್ತಿ, ಮದರ್ ತೆರೇಸಾ ಸಂಸ್ಥೆ ಸಂಸ್ಥಾಪಕರು ಅರುಣ್ ಕುಮಾರ್, ರಾಮಚಂದ್ರ, ಶಂಕರ್ ಆಸ್ಪತ್ರೆ, ಡಾಕ್ಟರ್ ಮೇಘನಾ, ವಿನೋಬಾ, ಅರ್ಪಿತಾ, ಚೇತನ್, ರಕ್ಷಿತಾ, ವಾಣಿ, ಶಿವಪ್ರಸಾದ್, ಚಿನ್ನಮಲ್ಲಯ್ಯ, OM ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಯೋಗ, ಕವಚ ಆಂಬ್ಯುಲೆನ್ಸ್ ನೌಕರರ ಸಂಘ ತಾಲೂಕು ಘಟಕದ ಮೊಣಕಾಲೂರು ಹಾಗೂ ಇನ್ನು ಇತರರು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ನನ್ನಲ್ಲಿ ನೀರು ಬರ್ತಕ್ಕಂಥದ್ದು ಅನೇಕ ಕಾರಣಗಳಿಂದ ಬಳಲ್ತಕ್ಕಂಥವರು ದೂರದ ಆಸ್ಪತ್ರೆಗಳಿಗೆ ಹೋಗಿ ಅವರು ಅದನ್ನು ತೋರಿಸ್ಕೊಂಡು ಬರುವಂಥ ಒಂದು ಅವರ ಶಕ್ತಿ ಕೂಡ ಅವರಲ್ಲಿ ಇರಲ್ಲ. ಅಂಥ ಒಂದು ಬಡವರಿಗೆ, ನಿರ್ಗತಿಕರಿಗೆ, ಭಾಳ ತೊಂದರೆಲಿರ್ತಕ್ಕಂಥವರಿಗೆ ಇಂಥ ಒಂದು ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ. ಭಾಳ ಕೂಡ ಸಹಾಯ ಆಗುತ್ತೆ. ನಾವು ನೋಡಿದೆ ಆಲ್ಮೋಸ್ಟ್ ಭಾಳಷ್ಟು ಜನ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದವರಿದ್ದಾರೆ, ಪಕ್ಕದ ಜಗಳೂರು ಕ್ಷೇತ್ರದಿಂದ ಬಂದರೆ, ಪಕ್ಕದ ಚಳ್ಳಕೆರೆ ಕ್ಷೇತ್ರದಿಂದ ಬಂದಿದ್ದಾರೆ, ಎಲ್ಲರನ್ನ ವಿಚಾರಿಸಿ ಆಂಧ್ರದಿಂದಲೂ ಕೂಡ ಬರ್ತಾಯಿದೆ. ತಿಂಗಳಲ್ಲಿ ಪ್ರತಿ ಕೊನೆಯ ಶುಕ್ರವಾರ ಈ ಶಂಕರ್ ಕಣ್ಣಿನ ಹಾಸ್ಪಿಟ್ಲ್ ಅವರು ಇಲ್ಲಿ ಬರ್ತಾರೆ. ಅದಕ್ಕೆ ಕಾರಣ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಮದರ್ ತೆರೇಸಾ NGO ಸಂಸ್ಥೆ, ಈ 2 ಸಂಸ್ಥೆಗಳು ಭಾಳ ಶ್ರಮವಹಿಸಿ ಇದನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಲಿದ್ದೆ. ನಾನು ವೈಯಕ್ತಿಕ ಕಾರಣಕ್ಕೋಸ್ಕರ ನಾನು ಡೆಲ್ಲಿಯಿಂದ ನಿನ್ನೆ ರಾತ್ರಿ ತಡವಾಗಿ ಬಂದೆ, 2 ಗಂಟೆಗೆ ಬಂದೆ. ಈ ಹುಡುಗರು, ಅಣ್ಣ ನಾವು 5 ವರ್ಷದಿಂದ ಮಾಡ್ತಾಯಿದ್ದೀವಿ, ಇಂಥ ಕಾರ್ಯಕ್ರಮಕ್ಕೆ ನಮ್ಗೆ ಯಾರೂ ಸಹಕಾರ ಕೊಡ್ತಾಯಿಲ್ಲ, ನೀವು ಬರಬೇಕು, ಸಹಕಾರ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಭಾಗದ ಜನಗಳನ್ನು ಮತ್ತು ರೋಗಿಗಳನ್ನೆಲ್ಲ ಮಾತಾಡಿಸಿ ನಮಗೊಂದು ಪ್ರೇರಣೆ ಆಗಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದೆ. ಖಂಡಿತ ಅದು ಎಲ್ಲ ನನಗೆ ಗೊತ್ತಿಲ್ಲ ಏನು ಹೇಳಿದೆ ಅಂತ.
ಖಂಡಿತ ಇಲ್ಲ. ಇವು ಭಾಳ ಚೆನ್ನಾಗಿ ಬಡವರಿಗೆ ಉಪಯೋಗ ಆಗ್ತಿದ್ದಾವೆ. ಯಾರೋ ಕೆಲವರು ಶ್ರೀಮಂತರು ಇವತ್ತೇನಾಗಿದೆ, ಈಗ ಪ್ರತಿಯೊಬ್ಬರಿಗೆ ತಿಂಗಳಿಗೆ 2,000 ಕೊಡ್ತಾರೆ, ಹೊಟ್ಟೆ ತುಂಬ ಅಕ್ಕಿ ಕೊಡ್ತಾರೆ. ಕೆಲವು ಶ್ರೀಮಂತರಿಗೆಲ್ಲ ಏನಾಗಿದೆ, ನೋಡಪ್ಪ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಾ ಇಲ್ಲ, ನಮ್ಮ ಗದ್ದೆ ಕೆಲಸಕ್ಕೆ ಬರ್ತಾ ಇಲ್ಲ, ಯಾಕೆ ಕೂಲಿ ಮಾಡೋರು ಕೂಲಿ ಮಾಡ್ಕೊಂಡೇ ಜೀವನ ಮಾಡಬೇಕಾ, ಅವರು ಅವ್ರ ಜಮೀನುಗಳು ಉಳುಮೆ ಮಾಡ್ಕೊಂಡು ಅವ್ರು ಸ್ವಯಂ ಉದ್ಯೋಗ ಮಾಡ್ಕೊಂಡು ಬದುಕಬಾರ್ದ? ಇಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ನುಡಿದಂತೆ ನಡೆದು ಇವತ್ತು ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಅನೇಕ ಧಾರ್ಮಿಕ ಕ್ಷೇತ್ರಗಳು ಸುತ್ತುವಂಥ ಕೆಲಸ ಮತ್ತು ಉದ್ಯೋಗಕ್ಕೆ ನೀವೆಲ್ಲ ಗಮನಿಸಿರಲಿಲ್ಲ ಗೊತ್ತಿಲ್ಲ, ಭಾಳಷ್ಟು ಜನ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯರು, ಕೂಲಿ ಕಾರ್ಮಿಕರಿಗೆ ಗೌರ್ಮೆಂಟ್ ಬಸ್ಸುಗಳು ಎಷ್ಟೋ ಉಪಯೋಗ ಆಗ್ತಿದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ಇನ್ನೂ ಹೊಸ ಬಸ್ಸುಗಳನ್ನು ತಂದು ಭಾಳ ಹೈಟೆಕ್ ಬಸ್ಸುಗಳನ್ನು ತಂದು ಕೊಡ್ತಾ ಇದ್ದಾರೆ. ಅನೇಕ ಜನ ಪುಣ್ಯಕ್ಷೇತ್ರಗಳನ್ನು ನೋಡಿಲ್ಲ, ತೀರ್ಥಯಾತ್ರೆಗಳಿಗೆ ಹೋಗಿಲ್ಲ ಅಂಥ ಹೆಣ್ಣು ಮಕ್ಕಳು ಇವತ್ತು ಭಾಳ ಖುಷಿಯಾಗಿ ಸಂಭ್ರಮದಿಂದ ಹೋಗ್ತಾ ಇದ್ದಾರೆ. ಅವರು ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ಕೊಂಡು ಅವರು ರೊಟ್ಟಿ ಸುಟ್ಕೊಂಡು ಅಥವಾ ಉಪ್ಪಿನಕಾಯಿ ಹಾಕ್ಕೊಂಡು ಬಂದು ಬೇರೆ ಬೇರೆ ಕಡೆ ಮಾರಾಟ ಮಾಡಲಿಕ್ಕೆಲ್ಲ ಅನುಕೂಲ ಆಗ್ತಿದೆ. ಇದನ್ನೆಲ್ಲ ನೀವೆಲ್ಲ ಗಮನಿಸಿದಿರಿ. ಸುಮ್ಮನೆ BJP ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಏನೋ ಮಾತಾಡಬೇಕಂತ ಹೊಟ್ಟೆ ಕಿಚ್ಚಿಗೆ ಮಾಡ್ತಾ ಇದ್ದಾರೆ. BJP ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ತೊಳಿಲಿಕ್ಕೆ 2 ವರ್ಷ ಆಗ್ತಾಯಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರೋದ್ರಿಂದ ಇವರು ಏನು ಹಿಂದೆ ಎಲ್ಲ ಬಿಟ್ಟು ಹೋಗಿದ್ದರು, ಈಗ 100 ಕೋಟಿ ಅನುದಾನ ಕೊಡೋ ಹತ್ರ 500 ಕೋಟಿ ಅನುದಾನ ಕೊಟ್ಟು ಹೋಗ್ಯಾರ ವರ್ಕಾಡು. ಆ ಗುತ್ತಿಗೆದಾರರೆಲ್ಲ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿದ್ದಂಥ BJP ಸರ್ಕಾರ. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಆರ್ಥಿಕವಾಗಿ ಈ ರಾಜ್ಯದ ಜನರಿಗೆ, ಬಡವರಿಗೆ ಎಲ್ಲ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ನಿರುದ್ಯೋಗಿ ಯುವಕರಿಗೆ ಆ ಒಂದು ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿಗೆ ಮಾಡಿ ಮತ್ತು ಮೊನ್ನೆ ಕೃಷ್ಣ ಬೈರೇಗೌಡರು ಕಂದಾಯ ಅದಾಲತ್ ಇಡೀ ದೇಶದಲ್ಲೇ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಹೊಸಪೇಟೆಯಲ್ಲಿ ಮಾಡಿದರು. ಇವೆಲ್ಲ ಕೂಡ ಜನರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆ. ಇದು ಸಾಮಾನ್ಯ ಜನರ ಮನೆಗೂ ಕೂಡ ತಲುಪಿದೆ. ಯಾರೋ ಕೆಲವು ಶ್ರೀಮಂತರು ಹೊಟ್ಟೆ ಕಿಚ್ಚಿಗೆ ಮಾತಾಡ್ಬೋದು, ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಷ್ಟೇ, ಸುಳ್ಳು. ಯಾರೋ ಬುದ್ಧಿ ಇಲ್ದಿರೋರು ಹೇಳ್ತಾರೆ ಅದನ್ನಷ್ಟೇ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ. ಎಲ್ಲ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಅನುದಾನವನ್ನು ಕೊಟ್ಟಿದ್ದಾರೆ, ಎಲ್ಲ ಕೆಲಸಗಳಾಗ್ತದೆ. ಅದು BJP ಅವರ ಸುಳ್ಳು ಆರೋಪಗಳಷ್ಟೇ. ಮಂಡಳಿಯಲ್ಲಿ ನಮ್ಮದು ಬಿಜಾಪುರದ ಕೌರವಿನಲ್ಲಿ 140 ಎಕರೆ ಜಾಗ ಇದೆ ದ್ರಾಕ್ಷಿ ಮತ್ತು ವೈನ್ ಮಂಡಳಿಗೆ. ಅಲ್ಲಿ ನಾವು ಒಂದು ಕೋಲ್ಡ್ ಸ್ಟೋರೇಜನ್ನು ಕಟ್ತಾ ಇದ್ದೀವಿ. ಅಲ್ಲಿ ದ್ರಾಕ್ಷಿ ಬೆಳೆದಂಥ ಬೆಳೆಗಾರರಿಗೆಲ್ಲರೂ ಕೂಡ ಒಣ ದ್ರಾಕ್ಷಿಯನ್ನು ಸಂಸ್ಕರಣೆ ಮಾಡಿಡಲಿಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಮತ್ತು ರೈಸಿನ್ ಮಿಷಿನ್ ಮಾಡಿದ್ವಿ, ತಂದಾಕಿದ್ದೀವಿ. ಅದು ಕೂಡ ಸಂಸ್ಕರಣೆ ಮಾಡುತ್ತೆ. ಆ ಮಿಷಿನ್ ಒಣ ದ್ರಾಕ್ಷಿಯನ್ನು ಕಲರಿಂಗ್ ಸಮೇತ ಮಾಡುತ್ತೆ ಅಂತ ಒಂದು ಯೋಜನೆ ಅಂತ. ಮತ್ತು ಈಗ ನಂದಿ ಬೆಟ್ಟದ ಕೂಡ ಒಂದು ವೈನ್ ಪಾರ್ಕ್ ಮಾಡಲಿಕ್ಕೆ ನಾವಿದ್ದೀವಿ. ಕಳೆದ ಒಂದು ಕ್ಯಾಬಿನೆಟ್ ಎಲ್ಲ ಹಾಕಬೇಕಾಗಿ ಡಿ ಕ್ಯಾಬಿನೆಟ್ಗೆ ಏನೋ ಬರುತ್ತೆ ನಾವು. ಮತ್ತು ವೈನ್ ಎಜುಕೇಷನನ್ನು ಕೊಡ್ತಾ ಇದ್ದೀವಿ. ಒಂದು ವೈನ್ ಎಜುಕೇಷನ್ ಕೋರ್ಸ್ ಮಾಡಲಿಕ್ಕೆ ವಿದೇಶಗಳಲ್ಲಿ 15ರಿಂದ 20 ಸಾವಿರ ತೊಗೊಳ್ತಾರೆ. ನಮ್ಮ ವೈನ್ ಬೋರ್ಡಿಂದ ಫ್ರೀಯಾಗಿ ನಾವು ಎಜುಕೇಷನ್ ಮಾಡ್ತೀವಿ. ವೈನ್ ಎಜುಕೇಷನ್ ಉದಾಹರಣೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ವೈನನ್ನು ಟೇಸ್ಟ್ ಮಾಡಿದರೆ, ಆ ಒಂದು ಟೇಸ್ಟ್ ಮಾಡೋದ್ರ ಮೂಲಕ ವೈನ್ ಎಜುಕೇಷನ್ ಮಾಡಿದರೆ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿ. ಇದೇ ಕೋರ್ಸನ್ನು ವಿದೇಶದಲ್ಲಿ ಮಾಡೋದಕ್ಕೆ 20 ಸಾವಿರ ಖರ್ಚಾಗುತ್ತೆ. ನಾವು ಫ್ರೀಯಾಗಿ ವೈನ್ ಎಜುಕೇಷನ್ ಮಾಡ್ತಿದ್ದೀವಿ. ವೈನ್ ಎಜುಕೇಷನ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಮಾತ್ರ ನಾವು ಮಾಡ್ತೀವಿ. ವೈನ್ ಎಜುಕೇಷನ್ ನಾವು ಆನ್ಲೈನಲ್ಲೆಲ್ಲ ಬಿಟ್ಟಿದ್ದೀವಿ. ಹೆಸರು ನೋಂದಾಯಿಸ್ಕೊಂಡವ್ರಿಗೆ ಒಂದಷ್ಟು ಜನಕ್ಕೆ 1 ವಾರಗಳ ಕಾಲ ವೈನ್ ಎಜುಕೇಷನ್ ಕೊಡ್ತೀವಿ. ಒಂದು ಕಾಲೇಜು ಅಥವಾ ಒಂದು ಕ್ಯಾಂಪಸನ್ನು ಆಯ್ಕೆ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಮತ್ತು ದ್ರಾಕ್ಷಿ ಬೆಳೆಗಾರರಿಗೆ ಉತ್ತೇಜನ ಕೊಡ್ತಾಯಿದ್ವಿ. ಹೆಚ್ಚು ದ್ರಾಕ್ಷಿ ಬೆಳೀಲಿಕ್ಕೆ ವಿಶೇಷವಾಗಿ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೆಳಗಾಂ ಜಿಲ್ಲೆಗಳಲ್ಲಿ ಬೆಳೆದಂಥ ದ್ರಾಕ್ಷಿಯನ್ನು ಅಲ್ಲಿ ಸ್ಟೋರೇಜ್ ಮಾಡಿ ಇಡಲಿಕ್ಕೆ ಉತ್ತಮ ಬೆಲೆ ಸಿಗೋದಕ್ಕೆ ಬರೀ ಮಹಾರಾಷ್ಟ್ರದ ನಾಸಿಕಿಗೆ ಹೆಚ್ಚು ಹೋಗ್ತಾಯಿದ್ವಿ. ಅದನ್ನು ನಾವು ತಡೆಯುವಂಥ ಕೆಲಸ ನಾವು ಮಾಡ್ತೀವಿ.